3 ವರ್ಷ ಏನಾಯ್ತು ನಾನು ತೋಟ ಮಾಡಕ್ಕೆ ಹಿಡಿದು ಒಂದ್ಕಿತ ಎಲ್ಲ ನನ್ನ ಮಗನ ಕಳೆ ಔಷಧಿ ಹೊಡೆದು ಎಲ್ಲ ಹೋಗ್ಬಿಡ್ತು. ಸಸಿ ತಂದು ನಾಟಿ ಮಾಡಿ ತಿರ್ಗಾ ಅದೇನೋ ಎಲ್ಲ ರೋಗ ಉಣ್ಸ್ಕೊಂಡ್ಬಿಟ್ಟು ನೋಡೋಕ್ಕಾಗ್ದಿರಾಗೈತು. ಅವ್ರು ಹೇಳ್ದಂಗೆಲ್ಲ ನಾವು ಯಾವ ಟೈಮ್ ಬಿಡ್ಬೇಕು ಯಾವ ಟೈಮ್ ಮಾಡುವಂತ ಎಲ್ಲ ಅವ್ರು ಹೇಳ್ಕೊಟ್ಟಂಗೆಲ್ಲ ನಾವು ಮಾಡಿದ್ರಿ. ಇವರು ಟಾನಿಕ್ ಬಿಟ್ಟ ಮೇಲೆ ಅಲ್ಲಿ ಎರೆಹುಳನು ಕಾಣಿಸ್ತಾ ಇದೆ. ತೋಟದಾಗ ಯಾವ ಗಳಿಗೆ ಕಾಲಿಕ್ಕಿಂತ ನಮ್ಮ ಮನೆ ದೇವ್ರ ರಂಗಸ್ವಾಮಿ ಇದ್ದಂಗೆ ಚೆನ್ನಾಗದೆ ತೋಟ ಇವಾಗ. ದೇವನಹಳ್ಳಿ ತಾಲೂಕು ಆಲೂರು ದುದ್ನಹಳ್ಳಿ. ಎಲ್ಲ ಊರಾಗ ಕೂಗೋದು ರಾಜಣ್ಣ ರಾಜಣ್ಣ ಅಂತ ಕರೀತಾರೆ. ನಮ್ಮ ಹೆಸರು ಮುನ್ರಾಜು ಅಂತ. 3 ವರ್ಷದ ಏನಾಯ್ತು ನಾನು ತೋಟ ಮಾಡಕ್ಕೆ ಹಿಡಿದು. ರೋಜಾ ಗಿಡ ಮಾಡಿದೆ. ಒಂದ್ಕಿತ ಎಲ್ಲ ನನ್ನ ಮಗನ ಕಳೆ ಔಷಧಿ ಹೊಡೆದು ಎಲ್ಲ ಹೋಗ್ಬಿಡ್ತು. ಅದನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕಲ್ದಿರ ತಿರ್ಗಾ ಸಸಿ ತಂದು ನಾಟಿ ಮಾಡಿ ಎಲ್ಲ ರೆಡಿ ಮಾಡಿದೆ. ತಿರ್ಗಾ ಅದೇನೋ ಎಲ್ಲ ರೋಗ ಉಣ್ಸ್ಕೊಂಡ್ಬಿಟ್ಟು ನೋಡೋಕ್ಕಾಗ್ದಿರಾಗೈತು. ಎಲ್ಲ ಕಿತ್ತಾಕ್ಬಿಡೋಣ ಅನ್ನೋ ಮಟ್ಟಕ್ಕೆ ಬಂದಿದ್ದೆ. ಆಮೇಲೆ ನಮ್ಮ ಅಬ್ಬಿ ಅಂತ ನನ್ನ ಶಿಗಾಪನ ಮಗನೇ ಒಬ್ಬನು ಶಿವು ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಅವ್ರದ್ದು ಚೆನ್ನಾಗಾದ್ಮೇಲೆ ನಾನು ಕಂಡು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಒಂದು 2-3 ಕ್ಯಾನ್ ಕೊಟ್ಟರು. ಡಾಕ್ಟರ್ ಸೈನು. ಅದು ಬಿಟ್ಟ ಮೇಲೆ ಗಿಡನೂ ಡೆವಲಪ್ಮೆಂಟ್ ಆಯಿತು. ನಾವು ಗೊಬ್ಬರ ಎಲ್ಲ ಹಾಕಿ ತಾಕತ್ತು ಮಾಡಿದ್ವಿ. ಅದ್ರ ತಕ್ಕಂಗೆ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿದ್ವಿ. ಸರ್ ಮಣ್ಣಲ್ಲಿ ಮೊದಲು ಏನು ಇರಲಿಲ್ಲ. ಇವರು ಟಾನಿಕ್ ಬಿಟ್ಟ ಮೇಲೆ ಏನೋ ಒಂದು ಅಲ್ಲಿ ಎರೆಹುಳನು ಕಾಣಿಸ್ತಾ ಇದೆ. ಗಿಡನೂ ಇವಾಗ ಮಣ್ಣು ಸತುವಾಗಿರ್ತಾನೆ. ಗಿಡನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದು. ಮಣ್ಣಾಗೂ ಚೆನ್ನಾಗಿ ಇವಾಗ ಸತು ಸಿಕ್ಕಿದೆ ಅಂತ ನಮಗೂ ಮನಸ್ಸು ಬಂದದ್ದು ಸರ್. ಈ ಮಗ್ಗುನು ಮೊದಲು ಹಿಂಗಿರಲಿಲ್ಲ. ಎಲೆನೂ ಹಿಂಗಿರಲಿಲ್ಲ. ಇವಾಗ ಎಲೆನೂ ಒಳ್ಳೆ ಹಸ್ನ ಬತ್ತಾವೆ. ಮಗ್ಗುನು ಒಳ್ಳೆ ನೀಟಾಗಿ ಬತ್ತಾದೆ. ಕ್ವಾಲಿಟಿನೂ ಚೆನ್ನಾಗಿ ಬತ್ತಾದೆ. ನೋಡಿ ಕ್ವಾಲಿಟಿ ನೋಡಿ ಸರ್, ಹಿಂಗೆ ಬಂದದೆ ಕ್ವಾಲಿಟಿ. ಇವರು ಬಂದಮೇಲೆ ಹೆಂಗ ದೇವರು ನಮ್ಮ ತೋಟದಾಗ ಯಾವ ಗಳಿಗೆ ಕಾಲಿಕ್ಕಿಂತ ನಮ್ಮ ಮನೆ ದೇವ್ರ ರಂಗಸ್ವಾಮಿ ಇದ್ದಂಗೆ ಚೆನ್ನಾಗದೆ ತೋಟ ಇವಾಗ. ನೆನ್ನೆ 49 kg ಹೂವು ಕೊಯ್ದಿದ್ದೀನಿ. ಇವತ್ತು 13 kg ಹೂವು ಕೊಯ್ದಿದ್ದೀನಿ. ಆ ಪನ್ನೀರ್ ರೋಜಾ ಅವು 15 kg ಹೂವು ಆಗಿವೆ. ಸರ್ ನಮಸ್ಕಾರ. ನೀವು ಬಂದಿದ್ದಕ್ಕೆ ನಮ್ಮ ತೋಟ ಗಂಟ ಬಂದು ಇದೆಲ್ಲ ಮಾಡಿದ್ದಕ್ಕೆ ನಮಸ್ಕಾರ ಸರ್.